ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಬೀದರ್ ನಗರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಲಕ್ಷ್ಮಣ್ ಗಸ್ತಿಯವರು ಕಲ್ಯಾಣ ಕರ್ನಾಟಕವು ಅತಿ ಹಿಂದುಳಿದ ಪ್ರದೇಶವಾಗಿದ್ದು ರಾಯಚೂರಿನಲ್ಲಿ ಐಐಟಿ ಪ್ರಾರಂಭ ಮಾಡಬೇಕು ಎಂದು ಅನೇಕ ವರದಿಗಳು ಹೇಳಿದ್ದವು. ಆದರೆ ಅದು ನಮಗೆ ಸಿಕ್ಕಿಲ್ಲ. ಇವಾಗ ನಮಗೆ ಮತ್ತೆ ಅನ್ಯಾಯವಾಗುತ್ತಿದೆ. ನಮ್ಮ ಭಾಗದಲ್ಲಿ ಐಐಟಿಗೆ ಸೂಕ್ತ ವಾತಾವರಣವಿದೆ. ಆದ ಕಾರಣ ನಮ್ಮ ಬೀದರ್ನಲ್ಲಿ ಐಐಟಿ ಪ್ರಾರಂಭಿಸಬೇಕು ಎಂದು ಅಧಿಕೃತ ಪತ್ರ ಬರೆಯಲಾಗುವುದು. ನಮ್ಮ ಭಾಗದ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಇದೆ. ನಮ್ಮ ಭಾಗವು ಅಭಿವೃದ್ಧಿಯಾಗುತ್ತಿಲ್ಲ. ಬರೀ ಘೋಷಣೆ ಮಾಡುವುದು ಸರಿಯಲ್ಲ. ಘೋಷಣೆ ಮಾಡಿದ ವಿಷಯಗಳನ್ನು ಅನುಷ್ಠಾನಕ್ಕೆ ತರಬೇಕು ಎಂದು ಹೇಳಿದರು. ಭಾರತ ದೇಶದಲ್ಲಿ 48 ಬಿಲಿಯನ್ ಆಗಿವೆ. ನಂತರ 8 ವರ್ಷದ ನಂತರ ಭಾಷಾವಾರು ಪ್ರಾಂತ ರಚನೆ ಪ್ರಜೆಯಲ್ಲಿ ರಿಪೋರ್ಟ್ ಪ್ರಕಾರ 1956 ನವೆಂಬರ್ 1ಕ್ಕೆ ನಾವು ವಿಶಾಲ ಮೈಸೂರು ರಾಜ್ಯದಲ್ಲಿ ಸೇರ್ಕೊಂಡಿದ್ವಿ. ಅದು ವಿಷಯ ಯಾರನ್ನ ಹೇಳಿದ ಯಾವ ರೀತಿ ಸೇರಿದೇವೆ, ಯಾಕೆ ಸೇರಿದೀವಿ ಅಂತ ಹೇಳಿ ಒಂದು ಕನ್ನಡ ಮಾತಾಡೋ ಜನರು ಒಂದೇ ಕಡೆ ನ್ಯಾಯ ಸಿಗ್ತದ. ನಮಗೂ ಸರಿಯಾಗಿ ನೋಡ್ತಾರ. ಹಳಿ ಮೈಸೂರದವರು, ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ ನೋಡ್ತಾರೆ ಸರಿಯಾಗಿ ಅಂತೇಳಿ ನಾವು ಸೇರ್ಕೊಂಡಿವಿ. ಸೇರಿದ ನಂತರ ನಮ್ಗೆ ಬಹಳಷ್ಟು ಅನ್ಯಾಯ ಆಗ್ಲತ್ತಿತ್ತು. ಒಂದು ಕಡೆ ಸತ್ಯಶೋಧನಾ ಸಮಿತಿ ವರದಿ ಕಲ್ಯಾಣ ಕರ್ನಾಟಕ ನ್ಯಾಯ ಕೊಡಿ ಅಂತ ಹೇಳ್ತು. ಒಂದು ಕಡೆ ಫಜಲ್ ಅಲಿ ಅವರ ವರದಿಯಲ್ಲಿ 835ನೇ ಪ್ಯಾರ ಹಿಡ್ಕೊಂಡು 10 ಪ್ಯಾರದಲ್ಲಿ ಬರೆದಾರ ತುಂಗಭದ್ರಾ ನದಿ ಮೇಲ್ಪಟ್ಟ ಪ್ರದೇಶಕ್ಕೆ ನ್ಯಾಯ ಕೊಡಿ. ಮತ್ತೊಂದು ಕಡೆ ಏನಂದ್ರೆ ನಂಜುಂಡಪ್ಪ ವರದಿಯಲ್ಲ ನಮ್ಮ ಬೈಬಲ್ ಇದ್ದಂಗೆ ಅವರು ನಮ್ಗೊಂದು ಧರ್ಮಗ್ರಂಥ ಇದ್ದಂಗದ. ಅದನ್ನು ಏನು ಹೇಳ್ತಾರೆ, ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದ ಪ್ರದೇಶ. ರಾಜ್ಯದ 175 ಜಿಲ್ಲೆಗಳಲ್ಲಿ ಏನಂದ್ರೆ 39 ಅತ್ಯಂತ ಹಿಂದುಳಿದ ಜಿಲ್ಲೆಗಳು, ಆಮೇಲೆ 40 ಅತಿ ಹಿಂದುಳಿದ ಜಿಲ್ಲೆಗಳು, 35 ಹಿಂದುಳಿದ ಜಿಲ್ಲೆಗಳು, 61 ಮುಂದುವರೆದಂಥ ತಾಲೂಕುಗಳು. ಅಂದ್ರೆ ಜಿಲ್ಲೆಗಳನ್ನ ತಾಲೂಕುಗಳು ಟೋಟಲ್ 175. 39 ತಾಲೂಕದಾಗ 21 ಅತ್ಯಂತ ಹಿಂದುಳಿದ ನಮ್ಮ ಭಾಗದೇ. ಅದಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕ ಏನದಲ್ಲ ನಂಜುಂಡಪ್ಪ ವರದಿಯನ್ನು ಹೇಳ್ತಾರ. ಕಲ್ಯಾಣ ಕರ್ನಾಟಕ ಪ್ರದೇಶದ ಬೀದರ್ಕ ನೀವು ಪಶು ಸಂಗೋಪನಾ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ರಿ, ಮೆಡಿಕಲ್ ಕಾಲೇಜ್ ಕೊಡ್ರಿ, ರಾಯಚೂರ್ಗೆ ಐಐಟಿ ಕೊಡ್ರಿ, ಅದೇ ರೀತಿ ನೀರಾವರಿ ಯೋಜನೆಗಳು ಆದ್ಯತೆ ಕೊಡ್ರಿ, ಮತ್ತು ಕೇಂದ್ರದ ಏನದಲ್ಲ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಈ ಭಾಗದಾಗ ಸ್ಥಾಪನೆ ಮಾಡ್ರಿ, ಮತ್ತು ಉದ್ಯೋಗ ಸೃಷ್ಟಿ ಮಾಡಂತ ಫ್ಯಾಕ್ಟ್ರಿಗಳನ್ನು ಸಹ ಇಲ್ಲೇ ಮಾಡ್ರಿ ಅಂತೇಳಿ ಬಹಳಷ್ಟು 115 ಶಿಫಾರಸು ಮಾಡಿದ್ರು. ಅದರಲ್ಲಿ ಐಐಟಿ ರಾಯಚೂರು ಕೊಡ್ಬೇಕಂತೇಳಿ ಸ್ಪಷ್ಟವಾಗಿ ನಂಜುಂಡಪ್ಪ ವರದಿಯವರು ಬರ್ದಾರ. ಆ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿ ಇದ್ರು ಸಿದ್ದರಾಮಯ್ಯ ಅವರು, ಅವಾಗ ಕೇಂದ್ರದಲ್ಲಿನೂ ಬಿಜೆಪಿ ಸರ್ಕಾರ ಇತ್ತು, ಈಗಲೂ ಬಿಜೆಪಿ ಸರ್ಕಾರ ಇದೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.